ಸಿದ್ದರಾಮಯ್ಯ ಇಡೀ ದೇಶದಲ್ಲೇ ನಾವು ಸಾಲ ಮಾಡೋದರಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದು, ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದು. ಅದಕ್ಕೆ ಕಾರಣ ಅಂದರೆ ಸಿದ್ದರಾಮಯ್ಯ. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯವನ್ನು ದೂಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಕೊಲೆ ಆಗ್ತಾ ಇದೆ, ಹಲ್ಲೆ ಆಗ್ತಾ ಇದೆ. ಮೊನ್ನೆನೂ ಕೂಡ ಶಿವಮೊಗ್ಗ ಇರ್ಬೋದು, ಕೊಡಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಹಿಂದೂ ಸಮಾವೇಶಕ್ಕೆ ಮುಂಚೆ ಎಲ್ಲ ಕಡೆ ಹಲ್ಲೆಗಳು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಥರದ್ದೆಲ್ಲ ವಿಚಾರಗಳು, ಭಾಳಷ್ಟು ವಿಚಾರಗಳಿದೆ. ಬೆಂಗಳೂರಿನ ಕಸದ ಸಮಸ್ಯೆ, ಮತ್ತು ಕಂದಾಯ ಇಲಾಖೆಯಲ್ಲಿ ಈ ಖಾತಾ ಮತ್ತು ರಿಜಿಸ್ಟ್ರೇಷನ್ಸ್ ಎಲ್ಲ ಸ್ಟಾಪ್ ಆಗಿರುವಂಥದ್ದು, ಆದಾಯ ಕುಸಿತ ಆಗಿರುವಂಥದ್ದು, ಇವೆಲ್ಲನೂ ಕೂಡ ಚರ್ಚೆ ಮಾಡ್ತೀರಿ. ರಾಜ್ಯ ಸರ್ಕಾರ ದಿವಾಳಿಗೆ ಬಂದಿರತಕ್ಕಂಥದ್ದು. ಮೊದಲು ಕಳೆದ ಬಾರಿ ದಿವಾಳಿ ಅಂಚಿಗೆ ಬಂದಿತ್ತು, ಈ ಬಾರಿ ಅದು ದಿವಾಳಿಗೆ ಹೋಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 3 ಲಕ್ಷ ಕೋಟಿ ಹಣವನ್ನು ಸಾಲ ತೆಗೆದುಕೊಂಡಿದೆ. ಈ ವರ್ಷನೂ ಕೂಡ ಇನ್ನೊಂದು ಲಕ್ಷ ಸಾಲ ತಗೊಂತಾರೆ, ಇನ್ನೂ 1 ಲಕ್ಷಕ್ಕೆ ಜಾಸ್ತಿ ತಗೊಂತಾರೆ. ಎಲ್ಲ ಮುಖ್ಯಮಂತ್ರಿಗಳು ಸಾಲ ಏನು ಮಾಡಿದಾರ, ಒಂದು 10-12 ಜನ, ಇವರೊಬ್ಬರೇ, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ರು. ನನಗನ್ಸೋ ಪ್ರಕಾರ ಎಲ್ಲರದ್ದು ಶೇರು 46% ಏನೋ ಇದ್ರೆ, ಇವರೊಬ್ಬರದೇ 54% ಏನೋ ಸಾಲ ಮಾಡಿರೋದ್ರಲ್ಲಿ ಶೇರ್ ಇದೆ. ಅಂದರೆ ಇವು ಸರ್ಕಾರ ಮುಗಿಯೋಷ್ಟು ಹೊತ್ತಿಗೆ 2 ವರ್ಷದಲ್ಲಿ 6 ಲಕ್ಷ ಕೋಟಿ ಮಾಡ್ತಾರೆ. ಅಂದರೆ ಇಡೀ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಸಾಲ ತಗೊಂಡ್ರೆ ಇವರೊಬ್ಬರೇ ಅದರ ಸಾಲ. ಅಂದರೆ ಈಗಾಗಲೇ ನಮ್ಮ ಜನಗಳ ಮೇಲೆ 1 ಲಕ್ಷ ತೆರಿಗೆ ಇದೆ, ಒಬ್ಬೊಬ್ಬ ಮನುಷ್ಯನ ಮೇಲೆ 1 ಲಕ್ಷ ತೆರಿಗೆ ಇದೆ, ಸಾಲ ಇದೆ. ಸಾಲ ಮಾಡಲಿ, ನೀವು ಮಾಡದೇ ಇದ್ರು ನಿನ್ನ ಮೇಲೆ 1 ಲಕ್ಷ ಸರ್ಕಾರ ಹಾಕಿದೆ. ಈ ಸಿದ್ದರಾಮಯ್ಯ ಒಬ್ಬರೇ 1 ಲಕ್ಷ ಆಗ್ತಾ ಇದೆ. ಅದರಿಂದ ಈ ವಿಚಾರವಾಗೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಮಾಡ್ತೀರಿ. ಈ ಸರ್ಕಾರ ಹಾಳಾಗಿರುವಂಥ ಆರ್ಥಿಕ ದುಸ್ಥಿತಿಗೆ ತಂದಂಥ ಈ ಸರ್ಕಾರದ ವಿರುದ್ಧ BJP ತನ್ನ ಹೋರಾಟವನ್ನು ನಾವು ಮಾಡ್ತೀವಿ.